ಸಂಸ್ಕೃತಿ ಮತ್ತು ಸಾಹಿತ್ಯಿಕ ಕ್ಷೇತ್ರದಲ್ಲಿ ದೇಶಕ್ಕೆ ಕೊಡುಗೆಯನ್ನು ನೀಡಿದಂತಹ ಹಿರಿಮೆ ವಿದ್ಯಾಕಾಶಿ ಧಾರವಾಡದ್ದು. ಧಾರಾನಗರಿ ಅಂತ ಹೇಳಿದರೆ ಥಟ್ಟನೆ ಅಂತ ನಮಗೆ ನೆನಪಾಗುವುದು ಸಾಹಿತಿಗಳು, ಕಲೆಗಳ ತವರೂರು ಅಂತ. ದೇಶಕ್ಕೆ ಘಟಾನುಘಟಿ ಹೆಸರಾಂತ ಮಹಾಮಣಿಗಳನ್ನು ನೀಡಿದ ಕೀರ್ತಿ ನಮ್ಮ ಧಾರವಾಡದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶಾಂತಿಯುತ ವಾತಾವರಣ, ಹಾಲಿನ ಮನಸ್ಸಿರೋ ಜನರಿಂದ ಧಾರವಾಡ ಎಲ್ಲರನ್ನ ಕೈ ಬೀಸಿ ಕರೀತಾ ಇದೆ. ವಿದ್ಯೆಯನ್ನು ಅರಿಸಿ ಬಂದವರಿಗೆ ಇದು ವರದಾನವಾಗಿದೆ. ಉದ್ಯೋಗ ದೊರಕದಿದ್ರೂ ಕೂಡ ಜೀವನದಲ್ಲಿ ಒಳ್ಳೆಯ ಭವಿಷ್ಯವನ್ನ ರೂಪಿಸಿಕೊಳ್ಳಲು ನೆರವಾಗುತ್ತೆ ಧಾರವಾಡದ ಹವಾಗುಣ. ಒಂದೇ ಎರಡೇ ಧಾರಾ ನಗರಿಯ ಬಗ್ಗೆ ಹೇಳ್ತಾ ಹೋದ್ರೆ ಪದಗಳೇ ಸಾಕಾಗಲ್ಲ ಕಣ್ರಿ. ಕರ್ನಾಟಕದ 30 ಜಿಲ್ಲೆಗಳ ಪೈಕಿ ಉತ್ತರ ಕರ್ನಾಟಕದ ಕೇಂದ್ರ ಬಿಂದುವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಈ ನಮ್ಮ ಧಾರವಾಡ. ಪ್ರತಿಷ್ಠಿತ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ IIT ನಮಗೆ ಒಲಿದು ಬಂದಿದ್ದು ಮತ್ತೊಂದು ಹೆಮ್ಮೆಯ ಗರಿ ಅಂತಾನೆ ಹೇಳಬಹುದು. ಇದಕ್ಕೆ ಪೂರಕವಾದ ಎಲ್ಲ ಸೌಲಭ್ಯ ಸೌಕರ್ಯಗಳು ನಮ್ಮಲ್ಲಿವೆ. ಕರ್ನಾಟಕ ವಿಶ್ವವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ, ಕಾನೂನು ವಿಶ್ವವಿದ್ಯಾಲಯ ಹೀಗೆ 3 ವಿಶ್ವವಿದ್ಯಾಲಯಗಳನ್ನು ಒಳಗೊಂಡು ಶಿಕ್ಷಣ ಕಾಶಿ ಎಂದೇ ಹೆಸರುವಾಸಿಯಾಗಿದೆ. ಇಂತಹ ವಿದ್ಯಾನಗರಿಯ ಮತ್ತೊಂದು ಕೀರ್ತಿ ಕಿರೀಟಕ್ಕೆ ಮತ್ತೊಂದು ಗರಿಯೇ ಧಾರವಾಡದ ಪ್ರಾದೇಶಿಕ ವಿಜ್ಞಾನ ಕೇಂದ್ರ. ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ಅಧೀನದಡಿಯಲ್ಲಿಯ ರಾಷ್ಟ್ರೀಯ ವಿಜ್ಞಾನ ಮತ್ತು ವಸ್ತು ಸಂಗ್ರಹಾಲಯಗಳ ಪರಿಷತ್ತು ಹಾಗೂ ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಹಯೋಗದೊಂದಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿ ಇದು ನಿರ್ಮಾಣಗೊಂಡಿದೆ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ದೇಶದಲ್ಲಿಯೇ ತನ್ನದೇ ಆದ ಛಾಪನ್ನ ಮೂಡಿಸಿದೆ. ರಾಷ್ಟ್ರಕ್ಕೆ ವಿವಿಧ ಹೆಸರಾಂತ ಪ್ರತಿಭೆಗಳನ್ನ ನೀಡಿದ ಕೀರ್ತಿಗೆ ಈ ಒಂದು ವಿಶ್ವವಿದ್ಯಾಲಯ ಹೆಸರಾಗಿದೆ. ಎಲ್ಲರನ್ನ ತನ್ನತ್ತ ಕೈಬೀಸಿ ಕರೀತಾ ಇದೆ. ವಿಶ್ವವಿದ್ಯಾಲಯದ ಆವರಣದಲ್ಲಿ 4000 ಚದರ್ ಮೀಟರ್ ವಿಸ್ತೀರ್ಣದಲ್ಲಿ ಧಾರವಾಡದ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಸ್ಥಾಪನೆಯಾಗಿದೆ. ಇನ್ನು ಕೇಂದ್ರದ ಗೇಟಿನ ಒಳಗೆ ಎಂಟ್ರಿ ಕೊಡೋದೇ ಸಾಕು, ಅದ್ಭುತವಾದ ಹೊಸ ಪ್ರಪಂಚನೇ ಸೃಷ್ಟಿಯಾಗಿದೆ ಅನ್ನೋ ಅನುಭವ ಬರುತ್ತೆ. ಹಸಿರು ಹುಲ್ಲುಹಾಸಿನ ನಡುವೆ ಕಂಗೊಳಿಸುವ ಭಿನ್ನ ವಿಭಿನ್ನವಾದ ಗಿಡಮರಗಳು ಜೊತೆಗೆ ಆಯುರ್ವೇದಿಕ ಗಿಡಮೂಲಿಕೆಗಳು ನಿಮಗೆ ನೋಡ ಸಿಗುತ್ತೆ. ಸದಾ ಹಚ್ಚ ಹಸಿರಾಗಿರುವ ಆ ಸೊಬಗನ ಸವಿಯೋದಂದ್ರೇನೆ ಕಣ್ಣಿಗೆ ಹಬ್ಬ. ಇನ್ನು ಇಲ್ಲಿನ ಉದ್ಯಾನವನವು ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಮಿಲಿಯನ್ ಬಿಲಿಯನ್ ವರ್ಷಗಳ ಹಿಂದಿನ ದೈತ್ಯಾಕಾರದ ಡೈನೋಸರಸ್ ಜಾತಿಯ ಪ್ರಾಣಿಗಳನ್ನ ನೋಡೋದೇ ನಿಜವಾದ ಪ್ರಾಣಿ ಲೋಕವನ್ನೇ ವೀಕ್ಷಣೆ ಮಾಡಿದಂತೆ. ಮಕ್ಕಳಿಗೆ ಮನರಂಜಿಸಲು ಆಟಿಕೆ ಸಾಮಾನು ವಿಜ್ಞಾನ ಕೇಂದ್ರದ ಸುತ್ತಲೂ 8 ಎಕರೆ ಜಾಗದಲ್ಲಿ ಹಸಿರಿನಿಂದ ಕಂಗೊಳಿಸುತ್ತಾ ಇದ್ದಾವೆ. ಇನ್ನು ಉದ್ಯಾನವನದಲ್ಲಿ ವೀಕ್ಷಕರನ್ನ ಗಮನವನ್ನ ಕೆರಳಿಸಲು 43 ಪ್ರದರ್ಶಕಗಳಿವೆ. ವಿಶೇಷವಾದ ಆಕರ್ಷಣೆ ಎಂದರೆ ಕೇಂದ್ರದ ಮುಖ್ಯ ದ್ವಾರದ ಇಕ್ಕೆಲೆಗಳ ಹಾದಿಯಲ್ಲಿ ನಮ್ಮ ದೇಶದ 8 ಪ್ರಖ್ಯಾತ ವಿಜ್ಞಾನಿಗಳ ಮೂರ್ತಿಗಳಿವೆ. ಈ ಉದ್ಯಾನವನದಲ್ಲಿ ನಿಂತು ಸೂರ್ಯಾಸ್ತವನ್ನ ವೀಕ್ಷಿಸುವುದಂದ್ರೆ ಹೇಳಿ ಮಾಡಿಸಿದ ಜಾಗಿಯಾಗಿದೆ. ಇದನ್ನೊಮ್ಮೆ ನೋಡಿದ್ರೆ ಬೇರೊಂದು ಲೋಕವೇ ಸೃಷ್ಟಿಯಾದ ಮನೋಭಾವ ತಮ್ಮಲ್ಲಿ ಮೂಡೋದಂತೂ ಸಹಜ. ವಿಜ್ಞಾನ ಮತ್ತು ತಂತ್ರಜ್ಞಾನ
ಇನ್ನು ವಿಜ್ಞಾನ ಕೇಂದ್ರದ ಒಳ ಹೋಗುತ್ತಲೇ ನಿಮಗೆ ವಿಶಾಲವಾದ ಜಾಗೆಯಲ್ಲಿ ನಿರ್ಮಿಸಿರುವಂತಹ ಕಲಾಕೃತಿಗಳು, ಮಾದರಿಗಳು ಗಮನ ಸೆಳೆಯುತ್ತವೆ. ಇತಿಹಾಸ, ಸಾಹಿತ್ಯ, ಕಲೆ ಹೀಗೆ ಭಿನ್ನ ವಿಭಿನ್ನ ಬಗೆಯ ಕಲೆಗಳು ಅನಾವರಣಗೊಂಡಿವೆ. ನಮ್ಮ ದೇಶದ ನಾಗರಿಕತೆಯಲ್ಲಿ ವೈಜ್ಞಾನಿಕ ಸಂಸ್ಕೃತಿಯ ಲಿಖಿತ ಇತಿಹಾಸ ಸುಮಾರು 5,000 ವರ್ಷ ಹಿಂದಿನದು. ಇನ್ನು ಇಲ್ಲಿನ ವಿಶೇಷತೆ ಎಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಗೆ ನಮ್ಮ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳನ್ನು ಅನಾವರಣಗೊಳಿಸಲಾಗಿದೆ. ಪುರಾತನ ಲಿಪಿ, ಪುರಾತನ ನಗರ ಯೋಜನೆ, ವಾಸಯೋಗ್ಯ ಸಂಕೀರ್ಣ, ತ್ಯಾಜ್ಯ ನೀರಿನ ನಿರ್ವಹಣಾ ಪದ್ಧತಿ ಸೇರಿದಂತೆ ಕ್ರಿಸ್ತಪೂರ್ವ 2500 ವರ್ಷಗಳ ಹಿಂದೆಯೇ ಅಭಿವೃದ್ಧಿಗೊಂಡಂತಹ ಹಲವಾರು ಪುರಾತನ ಯೋಜನೆಗಳನ್ನು ಇಲ್ಲಿ ಕಾಣಬಹುದು. ಅಲ್ಲದೆ 500 ವರ್ಷಗಳ ಹಿಂದಿನ ದೆಹಲಿಯಲ್ಲಿರುವ ಕಬ್ಬಿಣದ ಸ್ತಂಭ ಇನ್ನೂ ವಿರಾಜಮಾನವಾಗಿ ನಿಂತಿದೆ. ಇಷ್ಟೇ ಅಲ್ಲದೆ ನಮ್ಮವರ ಸಂಶೋಧನೆಗಳಿಂದ ಮೂಡಿಬಂದ ಹತ್ತಿಗಿರಣಿ ತಂತ್ರಜ್ಞಾನ, ಗೇರುಳ್ಳ ಯಂತ್ರಗಳಿಗೆ ನಾಂದಿ ಹಾಡಿ ಪಾಶ್ಚಿಮಾತ್ಯ ರಾಷ್ಟ್ರಕ್ಕೆ ಕೈಗಾರಿಕಾ ಕ್ರಾಂತಿಯಾಗಿ ಕಾರಣೀಭೂತರಾದ ಭಾರತೀಯರು ನಿರ್ಮಿಸಿದಂತಹ ವಾಸ್ತುಶಿಲ್ಪ ಕಲಾಕೃತಿಗಳು ನಿಮ್ಮ ಗಮನ ಸೆಳೆಯುವುದಂತೂ ಗ್ಯಾರಂಟಿ. ನಮ್ಮ ಪೂರ್ವಜರು ನೀಡಿದ ಇನ್ನೂ ಅಜರಾಮರವಾಗಿರುವ ಉಳಿದಂತಹ ಕುಂಬಾರಿಕೆ ಚಕ್ರ, ಆಲ್ಕೋಹಾಲಿನ ಬಟ್ಟಿ ಇಳಿಸುವಿಕೆ ಸೇರಿದಂತೆ ಇಂತಹ ಹಲವಾರು ಕೊಡುಗೆಗಳು ವಿಜ್ಞಾನ ಕೇಂದ್ರದ ಪ್ರಮುಖ ಆಕರ್ಷಣಾ ಕೇಂದ್ರಗಳಾಗಿವೆ. ಇದಷ್ಟೇ ಅಲ್ಲದೆ ಕೊನಾರ್ಕ್ ದೇವಾಲಯದ ಚಕ್ರ, ಹಂಪಿಯ ಕಲ್ಲಿನ ರಥದ ಕಲಾಕೃತಿ ಇಲ್ಲಿವೆ. ಹರಪ್ಪ ಮತ್ತು ಸಿಂಧೂ ನಾಗರಿಕತೆಯ ಪಾರಂಪರಿಕ ಸಂಸ್ಕೃತಿ ಮತ್ತು ತಂತ್ರಜ್ಞಾನದ ಅನಾವರಣ ವಿಭಾಗ ಇಲ್ಲಿಯ ಒಂದು ಪ್ರಮುಖ ಆಕರ್ಷಣೆ ಅಂತಾನೆ ಹೇಳಬಹುದು. ಇನ್ನು ವಿಜ್ಞಾನ ಕೇಂದ್ರದ ಒಳ ಹೋಗುತ್ತಲೇ ವಿಜ್ಞಾನ, ತಂತ್ರಜ್ಞಾನ, ಕಲೆ, ಸಾಹಿತ್ಯ, ಪರಂಪರೆ ಇವೆಲ್ಲವೂ ಒಂದೇ ಸೂರಿನಡಿ ನಿಮಗೆ ನೋಡಲು ಸಿಗುತ್ತೆ. ನಿಮಗೆ ಮನರಂಜನೆ ನೀಡುವಂತಹ ಅತ್ಯದ್ಭುತ 3D ಚಿತ್ರ ಪ್ರದರ್ಶನ ಇಲ್ಲಿ ಕಾಣಸಿಗುತ್ತೆ. ಹೌದು, ಕೇವಲ ಮಕ್ಕಳಿಗಷ್ಟೇ ಅಲ್ಲ, ಎಲ್ಲ ವಯೋಮಾನದವರು ಕುಳಿತು ನೋಡಬಹುದಾದ ಮೈ ನವಿರೇಳಿಸುವ 3D ಚಿತ್ರ ಪ್ರದರ್ಶನದ ಅನುಭವವನ್ನು ಸವಿಯಬಹುದು. ನಿಸರ್ಗದಲ್ಲಿ ನಾವು ನೋಡುವ ವಸ್ತು, ಪ್ರಾಣಿಗಳನ್ನೆಲ್ಲ 3D ಆಯಾಮದಲ್ಲಿ ಡಿಜಿಟಲ್ ತಂತ್ರಜ್ಞಾನದಲ್ಲಿ ಕೋಲ್ಡ್ರೈಡ್ ಕನ್ನಡಕಗಳಿಂದ 3 ಆಯಾಮಗಳಲ್ಲಿ ಕಾಣಬಹುದಾಗಿದೆ. ನಿಮಗೆ ಚಿತ್ರಗಳನ್ನು ನೈಜ ರೂಪದಲ್ಲಿ ತೋರಿಸುವುದಷ್ಟೇ ಅಲ್ಲ, ಅವಕ್ಕೆ ಜೀವ ತುಂಬುವಂತಹ ಪ್ರದರ್ಶನಗಳು ಇದು ಒಂದು ವಿಶೇಷವಾಗಿದೆ. ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಇನ್ನೊಂದು ಇಲ್ಲಿಯ ವಿಶೇಷ ತಾರಾಮಂಡಲ. ನೈಜ ಸೌರಮಂಡಲವನ್ನ ಬಿಂಬಿಸುವಂತೆ ನಿರ್ಮಾಣವಾಗಿದೆ ಇಲ್ಲಿಯ ತಾರಾಮಂಡಲ ವ್ಯವಸ್ಥೆ. ಇದರ ವಿಶೇಷತೆ ಅಂದ್ರೆ ಏಕಕಾಲಕ್ಕೆ ಸುಮಾರು 30 ಜನ ಕುಳಿತುಕೊಂಡು ಖಗೋಳಶಾಸ್ತ್ರದ ಪರಿಚಯ ಮಾಡಿಕೊಳ್ಳಬಹುದು. ಜೀವಿ ವೈವಿಧ್ಯದಲ್ಲಿ ಏನೇನಿದೆ? ಮಾನವ ದೇಹದ ರಚನೆ, ಜೀವಿಗಳ ಪರಿಚಯ, ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ದಶಲಕ್ಷಕ್ಕೂ ಹೆಚ್ಚು ವರ್ಷಗಳ ನಿರಂತರ ಪ್ರಯತ್ನದಿಂದ, ಯತ್ನಚ್ಯುತಿ ವಿಧಾನದಿಂದ ನಿಸರ್ಗದಲ್ಲಿ ಯತ್ನಗಳು ಈಗಿನ ರೂಪವನ್ನ ಪಡೆದಿವೆ. ನಿಸರ್ಗದ ನಿಗೂಢತೆಯನ್ನ ಅರಿಯಲು ಮಾನವ ನಿರಂತರ ಅಧ್ಯಯನ ಮಾಡುತ್ತಾ ನೈಸರ್ಗಿಕ ವಿಕಾಸದ ಬಗ್ಗೆ ಅರಿತುಕೊಂಡ. ಇನ್ನು ಈ ವಿಜ್ಞಾನ ಕೇಂದ್ರದಲ್ಲಿ ನಿಮಗೆ ಗೊತ್ತಾಗುವ ಎಷ್ಟೋ ಚಿತ್ರಣಗಳು, ಆಕಾರಗಳು ಕಾಣಸಿಗುತ್ತೆ. ಮಾನವ ನಿರ್ಮಿತ ಉಪಕರಣಗಳಲ್ಲಿ ಅನುಕರಣೆಯಾದ ಬಗ್ಗೆ ತುಲನಾತ್ಮಕ ಪರಿಚಯವನ್ನ ಮಾಡಿ ತೋರಿಸುವ ಪ್ರಯತ್ನವನ್ನ ಮಾಡಲಾಗಿದೆ. ನೀವು ಒಳಗೆ ಕಾಲಿಡುತ್ತಲೇ ನಿಮ್ಮ ಕುತೂಹಲ ಕೆರಳಿಸುವಂತಹ ಮಾನವ ದೇಹದ ಅಂಗಾಂಗ ರಚನೆ ಗಮನ ಸೆಳೆಯುತ್ತೆ. ಸೂಕ್ಷ್ಮ ಜೀವಿಗಳಿಂದ ಹಿಡಿದು ಉನ್ನತ ಜೀವಿಗಳ ಜೀವ ಯಂತ್ರಗಳ ನೈಸರ್ಗಿಕ ಹೊಂದಾಣಿಕೆಯನ್ನ ಮಾನವ ನಿರ್ಮಿತ ಯಂತ್ರಗಳೊಂದಿಗೆ ಹೋಲಿಸಲಾಗಿದೆ. ಜ್ಞಾನೇಂದ್ರಿಯಗಳ ಕಾರ್ಯ, ಪ್ರಾಪಂಚಿಕ ಗ್ರಹಿಕೆ, ಪಕ್ಷಿಗಳ ಹಾರಾಟ, ಮಾಂಸಖಂಡಗಳ ಚಲನೆ, ರಕ್ತ ಪರಿಚಲನೆ, ಪ್ರಾಬ್ಲಮ್ನ ಬಲ, ಮಾನವನ ಹೃದಯ, ಮಿದುಳು ಸೇರಿದಂತೆ ಎಲ್ಲ ಭಾಗಗಳ ಪ್ರತ್ಯೇಕ ಆಕೃತಿಗಳು ನಿಮ್ಮ ಗಮನವನ್ನ ಸೆಳೆದು ಹಿಡಿಯುತ್ತೆ. ನಿಸರ್ಗದತ್ತ ವಿನ್ಯಾಸಗಳನ್ನ ಮಾನವ ನಕಲು ಮಾಡಿ ತನ್ನ ಉನ್ನತೀಕರಣಕ್ಕಾಗಿ ಬಳಸಲಾರಂಭಿಸಿದ್ದಾನೆ. ಸಂಶೋಧನೆ ಮಾಡಲಾದ ಅಥವಾ ವಿನ್ಯಾಸಗೊಳಿಸುವ ಜೀವಿಗಳನ್ನ ಮಾನವ ನಿರ್ಮಿಸುವತ್ತ ಹೆಜ್ಜೆ ಇಟ್ಟಿದ್ದಾನೆ. ನಮಗೆ ಬೇಕಾದ ಯಂತ್ರಗಳನ್ನ ಕಾರ್ಖಾನೆಗಳಿಗೆ ಬದಲಾಗಿ ಜೀವಿಗಳ ಸಹಾಯದಿಂದ ನಿರ್ಮಿಸುವ ದಿನ ದೂರ ಉಳಿದಿಲ್ಲ.
ವೀಕ್ಷಕರನ್ನ ಮೋಡಿ ಮಾಡುತ್ತೆ ಈ ಮೋಜಿನ ವಿಜ್ಞಾನ. ನಿಮ್ಮ ಆಸಕ್ತಿಯನ್ನ ಕೆರಳಿಸುವ ಪ್ರದರ್ಶಿಕೆಗಳು ಇಲ್ಲಿವೆ. ನಿಮ್ಮ ಬುದ್ಧಿಶಕ್ತಿಗೆ ಸವಾಲು ನೀಡುತ್ತೆ ಇಲ್ಲಿನ ಮಾದರಿಗಳು. ಆಟದ ಮೂಲಕ ಅನ್ವೇಷಣೆ. ಈ ವಿಜ್ಞಾನ ಕೇಂದ್ರದ ಹೆಗ್ಗುರುತೆಂದ್ರೆ ಮೋಜಿನ ವಿಜ್ಞಾನ ಪ್ರದರ್ಶನಾಲಯ. ಒಳಗೆ ಕಾಲಿಡುತ್ತಲೇ ನಿಮಗೆ ಬೇರೊಂದು ಪ್ರಪಂಚನೇ ಪರಿಚಯವಾಗುತ್ತಂದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಪ್ರದರ್ಶನಾಲಯದಲ್ಲಿ ವೀಕ್ಷಕರ ಆಸಕ್ತಿಯನ್ನ ಕೆರಳಿಸಬಲ್ಲ ಕ್ರಿಯಾತ್ಮಕ ಪ್ರದರ್ಶಿಕೆಗಳಿವೆ. ಅವು ವೀಕ್ಷಕರ ಮನರಂಜಿಸುವುದರ ಮೂಲಕ ವಿಜ್ಞಾನ ಕಲಿಕೆಗೆ ಪ್ರೇರಣೆ ನೀಡುತ್ತವೆ. 400 ಚದರ ಮೀಟರ್ ವಿಸ್ತೀರ್ಣದಲ್ಲಿ ಹರಡಿದ ಈ ಪ್ರದರ್ಶನಾಲಯದಲ್ಲಿ ವಿಜ್ಞಾನದ ವಿವಿಧ ವಿಷಯಗಳ ಕುರಿತು ಪ್ರದರ್ಶಿಕೆಗಳಿವೆ. ಇಲ್ಲಿರುವಂತಹ ಕ್ರಿಯಾತ್ಮಕವಾಗಿದ್ದು ಆಟವಾಡುತ್ತಾ ಅನ್ವೇಷಣೆ ಮಾಡುತ್ತಾ ಉಲ್ಲಾಸದಿಂದ ವಿಜ್ಞಾನದ ವಿವಿಧ ವಿಷಯಗಳನ್ನು ಮನವರಿಕೆ ಮಾಡಲು ಸಹಾಯಕಾರಿಯಾಗಿದೆ. ನಮ್ಮೆಲ್ಲರಲ್ಲಿ ಅಡಗಿರುವಂತಹ ಸೃಜನಾತ್ಮಕ ಮನಸ್ಸಿಗೆ ಅನ್ವೇಷಣೆ ಮಾಡುವ ಪ್ರೇರಣೆ ನೀಡುವಲ್ಲಿ ಇವು ಮಹತ್ವದ ಪಾತ್ರವನ್ನ ವಹಿಸುತ್ತವೆ. ಮೇಲೇಳುವ ಗುಳ್ಳೆಗಳು, ಅಯಸ್ಕಾಂತ, ನಾದಮಯ ಕೊಳವೆ, ಮೋಜಿನ ಕನ್ನಡಿಗಳು, ಕಾಂತಿಯ ತೇಲುವಿಕೆ, ಗಣಿತದ ಆಕೃತಿಗಳು ಸೇರಿದಂತೆ ಇನ್ನೂ ಹಲವಾರು ಪ್ರದರ್ಶಿಕೆಗಳು ನಿಮ್ಮ ಕುತೂಹಲವನ್ನ ಕೆರಳಿಸುತ್ತೆ. ಒಳಗೆ ಬಂದ್ರೆ ವೇಳೆ ಕಳೆದಿದ್ದೇ ಗೊತ್ತಾಗಲ್ಲ. ಆಟದ ಮೂಲಕ ಕಲಿಕೆ ನಡೆಯುತ್ತೆ. ಮತ್ತೆ ವಾಪಸ್ ಈ ವಿಜ್ಞಾನ ಕೇಂದ್ರವನ್ನ ಹುಡುಕಿಕೊಂಡು ಬರುವಂತೆ ಮಾಡುತ್ತೆ ಈ ಒಂದು ಮೋಜಿನ ವಿಜ್ಞಾನ. ನೀವು ವಿಜ್ಞಾನದ ಸವಿಯನ್ನ ಸವಿಯಬೇಕಂದ್ರೆ ಧಾರಾನಗರಿಗೆ ಬರಲೇಬೇಕು. ಇಲ್ಲಿನ ಸೊಬಗನ್ನ ಸವಿಯಲೇಬೇಕು. ಹಾಗಾದ್ರೆ ಮತ್ತೇಕೆ ತಡ? ನಿಮ್ಮ ಪಯಣ ಧಾರವಾಡದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಕಡೆಗೆ. ಈಗಾಗಲೇ ತನ್ನ ವೈವಿಧ್ಯತೆಯಿಂದ ಜನರ ಮನಗೆದ್ದಿರುವ ಈ ವಿಜ್ಞಾನ ಕೇಂದ್ರ ಪ್ರವಾಸಿಗರಿಗೆ ಅಚ್ಚುಮೆಚ್ಚಿನ ತಾಣವಾಗಿದೆ. ಕೇವಲ ಧಾರವಾಡ ಸುತ್ತಮುತ್ತಲೂ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ತುಂಬಾ ತನ್ನ ಪಸರನ್ನ ಕಂಪಿಸಲು ದಾಪುಗಾಲು ಹಾಕ್ತಿದೆ. Dharwad Regional Science Center is one of the unique science centers in North Karnataka. This science center is jointly established with the financial assistance of Government of India and Government of Karnataka. Many students throughout North Karnataka visit this center every day. One of the major objectives of this science center is to cater to the needs, scientific needs of the students of this region. The science center is trying to enhance the scientific awareness and scientific temper among the high school students as well as the laymen of this region. This science center is established in around 4,000 square meters space. Science Center contains Science and Technology Heritage Gallery, Fun Science Gallery, a small planetarium, a 3D theatre and other scientific exhibits. Nearly around 400 to 500 high school students, primary school students, even youngsters, old people, they visit this science center and enjoy the scientific exhibits of the science center. Therefore, this is one of the major attractions not only in Dharwad but also in the entire North Karnataka region. ನಮ್ಮಲ್ಲಿ ವಿಜ್ಞಾನ ಬೆಳೆದಿದೆ ಹೊರತು ವೈಜ್ಞಾನಿಕತೆ ಬೆಳೆದಿಲ್ಲ, ವೈಜ್ಞಾನಿಕ ಅರಿವು ಬೆಳೆದಿಲ್ಲ, ವೈಜ್ಞಾನಿಕ ತಿಳುವಳಿಕೆ ಬೆಳೆದಿಲ್ಲ. ಈ ವೈಜ್ಞಾನಿಕತೆಯನ್ನು ವಿಜ್ಞಾನದ ಡಿಸ್ಕವರೀಸ್ ಏನದಲ್ಲ ಅದರ ಹಿಂದಿರುವ ತಿರುಳನ್ನು ತಿಳಿಸಿಕೊಳ್ಳಲಿಕ್ಕೆ ಈ ಕೇಂದ್ರ ಸ್ಥಾಪಿತವಾಗಿದೆ. ಈ ದಿಸೆಯಲ್ಲಿ ನಮ್ಮ ಧಾರವಾಡ ರೀಜನಲ್ ಸೈನ್ಸ್ ಸೆಂಟರ್ ಭಾಳಷ್ಟು ಪ್ರಗತಿಯನ್ನು ಸಾಧಿಸಿದೆ. ಅದು ವೈಜ್ಞಾನಿಕ ಸಮ್ಮೇಳನದ ಮುಖಾಂತರವಾಗಲಿ ಅಥವಾ ಉಪನ್ಯಾಸಗಳ ಮುಖಾಂತರವಾಗಲಿ ಎಕ್ಸಿಬಿಷನ್ಸ್ ಮುಖಾಂತರವಾಗಲಿ ಬೇಕಾದಷ್ಟು ಪ್ರಗತಿಯನ್ನು ಸಾಧಿಸಲಾಗಿದೆ. ಇಲ್ಲಿ ಈ ವಿಜ್ಞಾನ ಕೇಂದ್ರವು
ನೋಡಿ ತಿಳಿ ಮಾಡಿ ಕಲಿ ಎಂಬ ಸಿದ್ಧಾಂತದೊಂದಿಗೆ ಕೆಲಸ ಮಾಡುತ್ತಿದೆ. ಇಲ್ಲಿ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಸಹಿತ ನಾವು ಹಮ್ಮಿಕೊಂಡಿದ್ದೀವಿ. ಅದೇನೆಂದರೆ ದಿನಬಳಕೆಯ ಆಟಿಕೆ ಸಾಮಾನುಗಳನ್ನು ಪ್ಲಸ್ ವಿಜ್ಞಾನದ ಡಿಸ್ಕವರೀಸ್ ಅಥವಾ ವಿಜ್ಞಾನದ ಸಿದ್ಧಾಂತಗಳ ಹಿಂದಿರುವ ತಿರುಳನ್ನು ಅತಿ ಸರಳವಾಗಿ ತಿಳಿಸಿಕೊಡುವ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಅದೇ ನಮ್ಮ ಸೈನ್ಸ್ ಮೈಂಡ್ಸ್ ಅಂತ ಒಂದು ವಿನೂತನ ಕಾರ್ಯಕ್ರಮ. ಇಲ್ಲಿ ಒಳ್ಳೆಯ ಟೀಚರ್ಸ್ ಏನಿದ್ದಾರೆ ಅವರು ಬಂದು ವಿದ್ಯಾರ್ಥಿಗಳಿಗೆ ವಿಜ್ಞಾನದ ನಿಜವಾದ ಅರ್ಥವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇದು ಒಂದು ವಿನೂತನ ಹಾಗೂ ಒಳ್ಳೆಯ ಕಾರ್ಯಕ್ರಮ ಆಗಿ ಹೊರಹೊಮ್ಮುತ್ತಾ ಇದೆ. ಈ ವಿಜ್ಞಾನವನ್ನು ಈ ವಿಜ್ಞಾನ ಕೇಂದ್ರವನ್ನು ಇನ್ನೂ ವಿಸ್ತರಿಸಲು ನಾವು ತಾರಾಲಯ, ಅಕ್ವೇರಿಯಂ, ಇನ್ನೋವೇಷನ್ ಹಬ್, ಮೆಡಿಸಿನಲ್ ಪ್ಲಾಂಟ್ಸ್ ಪಾರ್ಕ್ ಇಂಥ ಇನ್ನೂ ಕೆಲವೊಂದು ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ.